ಏ, ನಾನು ಎಸ್ ಕೆ ಕುಪಾಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಒಂದು ಊರು, ಆ ಊರಲ್ಲಿ ಒಬ್ಬರು ಮಹಾಪಂಡಿತ ಇದ್ದರು. ಎಲ್ಲ ನನಗೆ ಗೊತ್ತಿದೆ, ಸೊ ನನಗೆ ಬಿಟ್ಟು ಬೇರೆ ಯಾರಿಗೆ ಏನು ಗೊತ್ತಿಲ್ಲ ಅನ್ನೋ ಥರ ಒಂದು ಅಹಂಕಾರದಲ್ಲಿದ್ದವನು. ಆ ಊರಿಗೆ ಒಂದು ಸಲ ಒಬ್ಬರು ಸಂತರು ಬರ್ತಾರೆ. ಅವ್ರು ಬಂದು ಅವ್ರದ್ದೆಲ್ಲ ಪ್ರವಚನ, ಪಾಪ ಪುಣ್ಯ ಇದ್ರ ಬಗ್ಗೆ ಎಲ್ಲ ಪ್ರವಚನ ಮಾಡ್ತಾ ಇರ್ತಾರೆ. ಅವಾಗ ಪಂಡಿತ ಆ ಸಂತರಿಗೆ ಕೇಳ್ತಾನೆ, ಪಾಪದ ಮೂಲ ಏನು, ಯಾಕೆ ಪಾಪದ ಮೂಲ ಏನು ಅಂತ. ಅದಕ್ಕೆ ಸಂತರು ಹೇಳ್ತಾರೆ, ಇದಕ್ಕೆ ಉತ್ತರ ನಾನು ಹೇಳೋಕ್ಕಿಂತ ಒಬ್ಬ ಸಾತ್ವಿಕ ವೇಶ್ಯೆ ಇದ್ದಾಳೆ, ಸಾತ್ವಿಕ ಗುಣ ಇರ್ತಕ್ಕಂಥ ನನ್ನ ಶಿಷ್ಯೆ, ಆಕೆಯದು ವಿಳಾಸ ಕೊಡ್ತೀನಿ, ಆಕೆ ಹತ್ತಿರ ಹೋಗು, ಪಾಪದ ಮೂಲ ಏನು ಅನ್ನೋದನ್ನು ಆಕೆ ಹೇಳ್ತಾಳೆ ನಿನಗೆ ಅಂತ. ಆಯಿತು, ಇವನು ಒಂದು ದಿವಸ ಹೋಗ್ತಾನೆ ಆಕೆ ಮನೆಗೆ, ವೇಶ್ಯ ಮನೆಗೆ. ಹೋದ್ಕೊಳ್ಳೆ ಆಕೆ ಆದರದಿಂದ ಒಂದು ಸ್ವಾಗತ ಮಾಡಿ ಎಲ್ಲ ಕೂಡಿಸ್ತಾಳೆ. ಏನು ಬಂದದ್ದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹಿಂಗೆ ಆ ಸಂತರು ಹೇಳಿದರು, ಪಾಪದ ಮೂಲ, ಅದಕ್ಕೆ ಉತ್ತರ ನನಗೆ ಬೇಕಾಗಿದೆ, ಸೊ ನೀನು ಹೇಳ್ತೀಯ ಅಂತಂದರು, ಅದಕ್ಕೆ ಇಲ್ಲೇ ಬಂದಿದ್ದೀನಿ ನಾನು ಅಂತ. ಆಯಿತು, ಕೂಡ್ರಿ, ಮೊದಲು ಕೈಕಾಲು ತೊಳ್ಕೊಡ್ರಿ, ಊಟ ಮಾಡಿರಿ, ಆಮೇಲೆ ಹೇಳ್ತೀನಿ ಅಂದ್ಲಕ್ಕಿ. ಇವನು ಅಯ್ಯಯ್ಯೋ ಇದೆಲ್ಲ ಆಗಲ್ಲ, ನಾನು ಸಾಕಷ್ಟು ಎಲ್ಲ ಮಡಿ ಇದು ಎಲ್ಲ ವ್ರತ ಮಾಡೋನು, ನಾನು ಇಲ್ಲಿ ಊಟ ಮಾಡಲ್ಲ ಅಂದ. ಅದಕ್ಕೆ ಆಕೆ ಹೇಳಿದ್ಲು, ನಾನು ಒಂದು ವ್ರತ ಮಾಡ್ತಾ ಇದ್ದೀನಿ, ಸೊ ನನ್ನ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಊಟಕ್ಕೆ ಹಾಕ್ಲಾರ್ದೇ ನಾನು ಊಟ ಮಾಡಲ್ಲ, ಮತ್ತು ಆ ಪ್ರಶ್ನೆಗೆ ಉತ್ತರನೂ ನಾನು ಕೊಡಲ್ಲ. ಆದರೂ ಅವನು ಇಲ್ಲ, ನನ್ನ ವ್ರತ ಹಾಗೆ ಹೀಗೆ ಐತಿಲ್ಲ, ನಾನು ಮಾಡಲ್ಲ ಅಂದ. ಅದಕ್ಕೆ ಆಕೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಸಾಕು, ನಾನು ಹೋಗ್ತೀನಿ ಅಂದ ಅವನು. ಅದಕ್ಕೆ ಆಕೆ ಹೇಳಿದ್ಲು, ಸೊ ನೀವು ನಮ್ಮ ಮನೆಯೊಳಗೆ ಊಟ ಮಾಡಿದರೆ ನಿಮಗೆ ನನ್ನ ಹತ್ರ ಧನ ಕನಕ ಬಂಗಾರ ಒಡವೆ ಅದಕ್ಕೇನೂ ಕೊರತೆ ಇಲ್ಲ, ನಿಮಗೆ ಒಂದು ಮಣ ಬಂಗಾರವನ್ನು ನಾನು ಕೊಡ್ತೀನಿ, ನೀವು ನಮ್ಮ ಮನೆಗೆ ಊಟ ಮಾಡಿರಿ, ಅದರಿಂದ ಒಂದು ಮಣ ಬಂಗಾರವನ್ನು ಕೊಡ್ತೀನಿ ನಾನು ಅಂದ. ಬಂಗಾರ, ಒಂದು ಮಣ ಬಂಗಾರ ಸಿಕ್ತು ಅಂದ್ಕೊಳ್ಳೆ ಅವ್ನಿಗೆ ಖುಷಿ ಆಗ್ಬಿಡ್ತು. ಆಯಿತು, ಅಡ್ಡಿಲ್ಲ ಅಂಥೇಳಿ ಊಟಕ್ಕೆ ಕೂಡ್ತಾನೆ. ಅಗದಿ ಒಳ್ಳೆ ಭಕ್ಷ್ಯ ಭೋಜನಗಳನ್ನು ಆಕೆ ತಂದು ಕೊಡ್ತಾಳೆ ವೇಶ್ಯೆ ಅವನಿಗೆ ಎಲ್ಲ. ಇನ್ನೇನು ಮೊದಲೇ ತುತ್ತು ಅವನು ಬೈಯೊಳಗೆ ತಗೋಬೇಕು, ಆವಾಗ ಇಮಿಡಿಯೇಟ್ಲಿ ಆಕೆ ಹೇಳ್ತಾಳೆ, ನಿಲ್ಲಿ ಎಂದು. ಆಕೆ ಇವಾಗ ಗಾಬರಿ ಆಗ್ಬಿಡುತ್ತೆ, ಯಾಕೆ? ಅದಕ್ಕೆ ಅವಾಗ ಹೇಳಿದ್ಲು, ಈಗ ನಿಮ್ಮ ಪ್ರಶ್ನೆ ಪಾಪದ ಮೂಲ ಏನು, ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕಾಲ ಇದು ಅಂದ್ಬೇಕು. ಏನದು ಅಂದ ಅವನು. ಪಾಪದ ಮೂಲ ಏನು ಅಂದರು. ಪಾಪದ ಮೂಲ ಲೋಭ, ಮೋಹ, ಅದು ಪಾಪದ ಮೂಲ. ಅಂದರೆ ನಿಮಗೆ ಏನು ಮಣ ಬಂಗಾರ ಸಿಗ್ತದೆ ಅಂದ್ಕೊಳ್ಳೇ ಎಲ್ಲ ವೃತಾಚರಣೆಗಳನ್ನೇ ಬಿಟ್ರಿ, ಸೊ ಊಟ ಮಾಡಲಿಕ್ಕೆ ಕೂತ್ರಿ. ಅವೇನು ತಿಳ್ಕೊಂಡಿರ್ತಾನೆ, ಇಲ್ಲೇ ಮಣ ಬಂಗಾರ ಸಿಗುತ್ತೆ, ನಾನು ವೃತ ಹೋದರೂ ಚಿಂತಿಲ್ಲ, ಹಿಂದಗಡೆ ಕಾಶಿಗೋ ರಾಮೇಶ್ವರಕ್ಕೆ ಹೋಗಿ ನಾನು ಪಾಪ ತೊಳ್ಕೊಬೋದು ಅಂತ ತಿಳ್ಕೊಂಡಿರ್ತಾನೆ ಅವನು, ವೃತ ಪರಿಶುದ್ಧ ಆಗ್ಬೋದು ಅಂತ. ಅದು ಆಕೆ ಹೇಳಿದ್ದು, ಸೊ ಪಾಪದ ಮೂಲ ಲೋಭ ಅಂತ ಹೇಳಿದ್ದು. ಅಂದರೆ ಅನಾಯಾಸವಾಗಿ ಬರೋದು, ಯಾವುದು ಶ್ರಮ ಇರಲಾರ್ದೆ. ಅದರರ್ಥ ನಾನು ಹಣ ಗಳಿಸ್ಬೇಕು, ಬರೆಸಬಾರ್ದು, ದುಡಿಬಾರ್ದು, ಸಂಪತ್ತು ಬರಬಾರ್ದು ಅಂತ ಏನಿಲ್ಲ, ಬರಬೇಕು. ಹೇಗೆ? ನಾನು ನ್ಯಾಯಬದ್ಧವಾಗಿ ದುಡಿದೇನು ಗಳಿಸ್ತೀನಿ ಅದು ಮಾತ್ರ. ಹಾಗೆ ಫ್ರೀಯಾಗಿ ಎಲ್ಲಿಂದನೋ ಬರುತ್ತಪ್ಪ ನನಗೆ ಸಿಗುತ್ತೆ ಅಂತಕ್ಕಂಥ ಆಶೆ ನಮಗೆ ಇದೆ, ಲೋಭ ಇದೆ ಅಂದರೆ ಅದು ಪಾಪದ ಮೂಲ ಅದು ಅಂತ ಹೇಳ್ತಾರೆ. ಅದಕ್ಕೆ ಸೊ ನಮಗೆ ಆ ಲೋಭವನ್ನು ಬಿಟ್ಟಾಗ ಆ ಪಾಪದಿಂದ ನಾವು ಹೊರಗೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಆ ಪಂಡಿತರಿಗೆ ತಿಳಿಸಿ ಹೇಳ್ತಾಳೆ ಆಕೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದರ ಸದಸ್ಯರಾಗಿರಿ. ಬೇರೆಯವರಿಗೆ ಈ ವಿಷಯಗಳನ್ನು ಶೇರ್ ಮಾಡಿರಿ. ಧನ್ಯವಾದಗಳು.